ಈ ಫಸ್ಟ್ ಟೈಮ್ ಎಮ್-ಎಲ್-ಎ ಟಿಕೆಟ್ ಹೇಗೆ ಸಿಕ್ತು ಸರ್ ನಿಮಗೆ? ಫಸ್ಟ್ ಟೈಮ್ ಎಮ್-ಎಲ್-ಎ ಟಿಕೆಟ್? ನನಗೆ ಫಸ್ಟ್ ಟೈಮ್ ಅಂದೇನು ನಾನು ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ ಹಾಂ. 89ರಲ್ಲಿ. ಹ್ಞೂ 89ರಲ್ಲಿ ಅದೇ ವೀರೇಂದ್ರ ಪಾಟೀಲ್ರು ಹ್ಞೂ ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಹ್ಞೂ ಆ ಸಂದರ್ಭದಲ್ಲಿ ಎಲೆಕ್ಷನ್ ಆಯಿತು 90ರಲ್ಲಿ. ಆಗ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಹ್ಞೂ ಆಗ ಆಸ್ಕರ್ ಫರ್ನಾಂಡಿಸ್ ಅವರೇ ನನ್ನನ್ನು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಮಾಡಿದ್ದರು, ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಾಡಿದರು. ಹ್ಞೂ ಅವರು ಕೂಡ ಒಂದು ನಮೂನಿ ನನಗೆ ರಾಜಕೀಯ ಗುರು. ಭಾಳ ನನಗೆ ಅವ್ರ ಬಗ್ಗೆ ಹ್ಞೂ ಒಂದು ನಮೂನಿ ದೇವ್ರನ್ನ ನಾನು ಪೂಜೆ ಮಾಡಲ್ಲ, ಹ್ಞೂ ಮನೆಯಲ್ಲಿ ಅವ್ರನ್ನೂ ಒಂದೊಂದು ಸಾರಿ ಪೂಜೆ ಮಾಡ್ತೀನಿ. ಹ್ಞೂ ಆ ಮನುಷ್ಯ ಏನು ಮಾಡಿದರು ಅಂದರೆ ನನ್ನನ್ನು ಕರೆದು ಒಂದು ದಿನ ಹ್ಞೂ ನೀನು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಬೇಕು ಅಂದರು. ಹ್ಞೂ ಇಲ್ಲ ಸರ್, ಸಾರಿ ನಾನು ಆಗಲ್ಲ ಅಂತೇಳಿ. ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಿದ್ದೀನಿ, ಹ್ಞೂ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಯಾವತ್ತಾರ ಒಂದಿನ ನೀವು ಬೇಕಾದ್ರೆ ಅಸೆಂಬ್ಲಿಗೆ ಟಿಕೆಟ್ ಕೊಡಿ, ಹ್ಞೂ ನಾನಿಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಅಂತಂದೇಳಿ. ಹ್ಞೂ ಇಲ್ಲ ಯಾರಿಗೆ ಹೇಳ್ಬೇಡಿ, ಸುಮ್ಮನೆ ಇರಿ ಅಂದ್ಬಿಟ್ರು. ಹ್ಞೂ ಆಯ್ತು ಅಂತೇಳಿ ಮಾಡೇ ಬಿಟ್ರು. ಆವಾಗ ರಂಗನಾಥ್ ಸಾಹೇಬ್ರು ಇರ್ತಾಯಿದ್ರು, ಅವರು ಭಾಳ ಅವರು ನನಗೆ ಮಾರ್ಗದರ್ಶಕರು, ಗುರುಗಳ ಥರ. ಹ್ಞೂ ಅವರು ಭಾಳ ಒಳ್ಳೆಯ ರಾಜಕಾರಣಿಗಳು. ಹ್ಞೂ ಅವರು ಕೂಡ ನೀನು ಇಲ್ಲಪ್ಪ ಆಗು, ಹಂಗೆಲ್ಲ ಆಗಬೇಡ ಅಂತಂದು ಹೇಳ್ಬೇಡ ಅಂತಂದು ಹೇಳಿದರು. ಹ್ಞೂ ಆಮೇಲೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ರು, ಆಮೇಲೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು, ಹ್ಞೂ ಇವರೆಲ್ಲರೂ ಕೂಡ ಅವಾಗ ಮಾರ್ಗದರ್ಶನ ಮಾಡಿದರು. ಹ್ಞೂ ಆವಾಗ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾದೆ. ಓಕೆ. ಆದಮೇಲೆ ಆ ಚುನಾವಣೆ ವರ್ಷದಲ್ಲಿ ಹ್ಞೂ ಆಸ್ಕರ್ ಫರ್ನಾಂಡಿಸ್ರವ್ರು ನೀವು ಈ ಕ್ಯಾಂಪೇನ್ ಮಾಡಬೇಕು, ನೀವು ಕಂಟೆಸ್ಟ್ ಮಾಡಬಾರ್ದು ಅಂದರು. ಆಯಿತು ಸರ್ ಅಂದೆ ನಾನು, ಮಾಡ್ತೀನಿ ಅಂತ ಹೇಳಿ ಮಾಡಿದ್ವಿ. ಹ್ಞೂ ಆಮೇಲೆ ವೀರೇಂದ್ರ ಪಾಟೀಲ್ರವರು ನನಗೆ ಹೇಳಿದರು, ನಿಮ್ಗೇನಾದ್ರು MLC ಮಾಡೋಣ ಅಂತಂದೇಳಿ. ಹ್ಞೂ ಆಮೇಲೆ ಅವರು ಏನೇನೋ ತೊಂದರೆ ಆಗಿ ಅವ್ರು ಮುಖ್ಯಮಂತ್ರಿ ಆದರು, ಸರ್ಕಾರ ಬಂತು. ಮಧ್ಯದಲ್ಲಿ ರಾಜೀವ್ ಗಾಂಧಿ ಅವರಿದ್ದರು. ರಾಜೀವ್ ಗಾಂಧಿ ಅವರು ನಮ್ಮನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಹ್ಞೂ ಆಯ್ ಆಂಜನೇಯ ಅಂತಿದ್ರು. ಅವ್ರ ಜೊತೆ ಫ್ಲೈಟ್ನಲ್ಲಿ ಹೋಗ್ತಿದ್ವಿ, ಹ್ಞೂ ಅವ್ರ ಜೊತೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ಹ್ಞೂ ಕ್ಯಾನ್ವಾಸ್ಗೆಲ್ಲ ಹೋಗಿ ಕ್ಯಾನ್ವಾಸಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ರು ಹ್ಞೂ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಹ್ಞೂ ಹೀಗೆ ವೀರೇಂದ್ರ ಪಾಟೀಲ್ರು ಇದ್ದಾರೆ, ಆಮೇಲೆ ರಾಜೀವ್ ಗಾಂಧಿ ಅವರು ಇದ್ದಾರೆ. ನಮ್ಗೆ ಯಾವ ಅಧಿಕಾರ ತಗೊಂಡು ನಾವೇನು ಮಾಡೋಣ, ಭಾಳ ಪವರ್ಫುಲ್ ಆಗಿ ಯೂತ್ ಕಾಂಗ್ರೆಸ್ ಅಂದರೆ. ಹಾಂ. ಮಂತ್ರಿಗಳೇ ನಮ್ಮ ಹತ್ರ ಬರೋರು, ಇವ್ನು ಮಾಡಿಕೊಡ್ರಿ, ಅದನ್ನು ಮಾಡಿಕೊಡ್ರಿ ನಿಮಗೆ ಅಂತಂದೇಳಿ, ಹ್ಞೂ ಹ್ಞೂ ಪದಾಧಿಕಾರಿಗಳು ಮಾಡಿರಿ, ಇದನ್ನು ಮಾಡಿರಿ ಅಂತಂದೇಳಿ. ಹ್ಞೂ ಯಾರಿಗಾರ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಕೆಲಸ ಮಾಡೋರು ಮಂತ್ರಿಗಳು. ಹ್ಞೂ ಹೇಗಿತ್ತು ಅದು ಯೂತ್ ಕಾಂಗ್ರೆಸ್ ಆಗ? ಹ್ಞೂ 90ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ರಿಗೂ ಮತ್ತು ಕಾಂಗ್ರೆಸ್ಗೂ ಸ್ವಲ್ಪ ಹೋಗಿ ಮನಸ್ಸು ಬಂದ್ಬಿಟ್ಟು ವೀರೇಂದ್ರ ಪಾಟೀಲ್ ಬದಲಾಯಿಸ್ಬಿಡ್ತಾರೆ. ಹ್ಞೂ ಅವರು ಆವಾಗ ಅವರು ಯಾರನ್ನೋ ಮಾಡಿಬಿಡ್ತಾರೆ, ನನ್ನ ಮಾಡಲಿಲ್ಲ ಅವರು. ನೆಕ್ಸ್ಟ್ ನೋಡೋಣ ಅಂತಂದೇಳಿ ಇದರಲ್ಲಿ ಏನೋ ವ್ಯತ್ಯಾಸ ಬಂದು ರಾಜೀವ್ ಗಾಂಧಿ ಅವ್ರಿಗೂ ವ್ಯತ್ಯಾಸ ಬಂದು ಅವ್ರನ್ನ ಬದಲಾವಣೆ ಮಾಡಿಬಿಡ್ತಾರೆ. ಹ್ಞೂ ಅದು ಒಂದು ಇದಾಯಿತು. ಅದಾದಮೇಲೆ ಬಂಗಾರಪ್ಪರು ಬರ್ತಾರೆ. ಹ್ಞೂ ಬಂಗಾರಪ್ಪನವರು ಕೂಡ ನಮಗೆ ಭಾಳ ಇದು ಮಾಡ್ತಾರೆ. ಅವ್ರಿಗೆ ನಾವು ಸಪೋರ್ಟಿವ್ ಆಗಿದ್ವಿ, ನಮಗೇನು ಬೇಕಲ್ಲ ಅಧಿಕಾರ. ಹ್ಞೂ ಆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನೋದೇ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿಗಿಂತಲೂ ದೊಡ್ಡ ಸ್ಥಾನ, ಆ ರೀತಿ ಇತ್ತು ಅವಾಗ. ಹೀಗಾಗಿ ಏನು ಹೋಗ್ಬಿಡು, ಏನಾಗಬೇಕಾಗಿತ್ತು ಅಂತ ಹಂಗೆ ಇದ್ವಿ. 94 ಎಲೆಕ್ಷನ್ ಬಂತು, ವಿಧಾನಸಭೆದು. ಆಮೇಲೆ ಇವ್ರು ಕೇಳಿದ್ರು ನನಗೆ, ಸ್ಪರ್ಧೆ ಮಾಡ್ತೀರಾ ಅಂದರು. ಹ್ಞೂ ಸರ್ ಮಾಡ್ತೀವಿ ಅಂತಂದು. ಅದು ಅವಾಗ ಆಯ್ಕೆ ಮಾಡೋ ಅಂಥ ಸಂದರ್ಭದಲ್ಲಿ ಕರೆಕ್ಟಾದ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ರೆ ಆಗಿರೋದು ನಾನು. ಓಕೆ. ಆವಾಗ ನನ್ನ ಜಿಲ್ಲೆ, ನನ್ನ ಜನ, ನನ್ನ ಕ್ಷೇತ್ರ ಇದು ಅಂದ್ಕೊಂಡು ನಾನು ಹೋದೆ. ಅವಾಗ ಅಲ್ಲಿ ಮಾಡ್ಕೊಂಡಿದ್ದೆ ತಪ್ಪಾಗಿಬಿಡ್ತು. 94ರಲ್ಲಿ ಭರಮಸಾಗರ ಅನ್ನೋದು ಬದಲು ಈ ಕಡೆಗೆ ಬೇಕಾದಷ್ಟು ದೇವನಹಳ್ಳಿ ಇತ್ತು, ನೆಲಮಂಗಲ ಇತ್ತು, ಕರೆಕ್ಟ್, ಬೇರೆ ಬೇರೆ ಕ್ಷೇತ್ರಗಳಿತ್ತು, ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥವು. ಚಿಕ್ಕಬಳ್ಳಾಪುರನೂ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ರೇಣುಕಾ ರಾಜೇಂದ್ರನ್ ಇದ್ರು, ಅವರು ಕೂಡ ನಮಗೆ ಭಾಳ ಅಕ್ಕನ ಸಮಾನ. ಆ ಯಮನು ಕೂಡ ನಮಗೆ ಮಾರ್ಗದರ್ಶಕರಾಗಿದ್ದರು. ಈಗ ಈ ಕಡೆಗೆ ಕ್ಷೇತ್ರಗಳಿದ್ದು, ಬೆಂಗಳೂರು ಸುತ್ತಮುತ್ತ ಎಲ್ಲಾದರೂ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕಿದ್ರೆ ಮುಗಿದೋಗ್ಬಿಡೋದು. ಕೇಕ್ ವಾಕ್ ಆಗೋದಾಗ ಭಾಳ ಇದೇ ಇತ್ತು ಇಲ್ಲಿ. ನಾನು ಹರಿಪ್ರಸಾದ್ ಅವರು ಗಾಂಧಿನಗರದಿಂದ ಸ್ಪರ್ಧೆ ಮಾಡಿದರು. ಅವ್ರನ್ನೂ ಅದೇ ರೀತಿಯೇ ಅಪಪ್ರಚಾರ ಮಾಡಿ ಅವ್ರನ್ನ ಸೋಲಿಸ್ಬಿಡ್ತಾರೆ ಎಲೆಕ್ಷನಲ್ಲಿ. ಅವ್ರನ್ನ ಅವ್ರು ಒಳ್ಳೆ ನಾಯಕರು, ಈಗ ನಮ್ಮ KPCC ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಇಲ್ಲಿ ಕೆಲವರು ಚುನಾವಣೆಯಲ್ಲಿ ಏನಾದರೂ ಮಾಡಿ ಅವ್ರನ್ನ ಕುತಂತ್ರ ಮಾಡಿ ಸೋಲಿಸ್ಬಿಡ್ತಾರೆ, ಗೆಲ್ಲ ಅಂತ ಅಭ್ಯರ್ಥಿ.
ನಮ್ಮ ಒಂದು ಕಡೆಗೆ BJP ಅವ್ರನ್ನ ಎದುರಿಸ್ಬೇಕು, ಮತ್ತೊಂದು ಜೊತೆಗಿರ್ತಕ್ಕಂಥ ಶತ್ರುಗಳು ಕಾಂಗ್ರೆಸ್ನವರು ದ್ರೋಹಿಗಳು ಅವ್ರನ್ನೂ ಕೂಡ ಎದುರಿಸ್ಕೊಂಡು ನಾವು ಚುನಾವಣೆಯಲ್ಲಿ ಗೆದ್ದು ಬರ್ಬೇಕು. ಕೆಲವು ನಾಯಕರಿಗೆ ಅಂಥ ಸ್ಥಿತಿ ಇರುತ್ತೆ, ಹರಿಪ್ರಸಾದ್ ಅವರಿಗೆ ಅಂಥ ಸ್ಥಿತಿ, ನನಗೂ ಕೂಡ ಅಂಥ ಸ್ಥಿತಿ. ಆದರೆ ನಾವು ಬೆಂಗಳೂರಿನಲ್ಲಿ ಎಲ್ಲರೂ ಸ್ಪರ್ಧೆ ಮಾಡಿದ್ನಂದ್ರೆ ಅಷ್ಟು ಇದು ಆಗ್ತಿರಲಿಲ್ಲ. ಓಕೆ. ಹರಿಪ್ರಸಾದ್ ಅವ್ರು ಹೇಳಿದ್ರು ಒಂದ್ಸರ್ತಿ ಗಾಂಧಿನಗರ ನಿಂತ್ಕೊಂಡ್ಬಿಡ್ರಿ ಅಂತಂದ್ರು. ಸರ್ ನಾವು ಬೆಂಗಳೂರು ನಿಲ್ಲಲ್ಲ, ಇಲ್ಲೆಲ್ಲ ವ್ಯವಸ್ಥೆನೇ ಬೇರೆ, ಬಡವ್ರ ಸೇವೆ ಮಾಡೋಕ್ಕಾಗಲ್ಲ, ಇಲ್ಲಿ ಶ್ರೀಮಂತರ ಸೇವೆ ನಾವ್ಯಾಕೆ ಮಾಡೋಣ, ಇದ್ದವನ್ನ ಸೇವೆ ಮಾಡೋದಲ್ಲ, ಗೆದ್ದು ನಾವು ಇಲ್ದವ್ರ ಸೇವೆ ಮಾಡೋಣ, ಬಡವ್ರ ಸೇವೆ ಮಾಡೋಣ, ರೈತರ ಸೇವೆ ಮಾಡೋಣ, ರೈತರ ಕಾರ್ಮಿಕರ ಸೇವೆ ಮಾಡೋಣ ಅಂತ ಹೇಳಿ ನಾವು ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ವಿ. ಅದು ಏನು ಶಾಪನೇನು ಗೊತ್ತಿಲ್ಲ, ಅಲ್ಲೇ ನಿಂತ್ಕೊಂಡು ಸೋತ್ಕೊಂತ ಬಂದೆ. ಮೊನ್ನೆ ಗೆದ್ಬಿಡ್ತಾ ಇದ್ದೆ, ಅದು ನನ್ನ ಸ್ವಯಂಕೃತ ಅಪರಾಧ. ಕೆಲವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯಲ್ಲಿ 23 ಚುನಾವಣೆಯಲ್ಲಿ ಹೋಗ್ಬಿಟ್ಟಿದ್ರೆ ಆಮೇಲೆ ಹಣದ ಕೊರತೆನೂ ಕೂಡ ಬಂತು.